ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬಿಹಾರದಿಂದ ಒಂದು ಡಿಸ್ಟರ್ಬಿಂಗ್ ಸುದ್ದಿ ಬರ್ತಾ ಇದೆ. ಅಲ್ಲೊಂದು 17 ವರ್ಷದ ಹುಡುಗಿ ರೇಪ್ ಆಗ್ತಾಳೆ. ಬಟ್ ಸರ್ಕಾರ ರೇಪ್ ಆಗಿದೆ ಅಂತ ಒಪ್ಕೊಳ್ಳೋದಕ್ಕೆ ಸಿದ್ಧ ಆಗೋದಿಲ್ಲ. FIR ಮಾಡೋದಕ್ಕೆ 3 ದಿನ ತೆಗೆದುಕೊಳ್ತಾರೆ. ಆ ನಂತರ ಆ ಹುಡುಗಿ ಎಚ್ಚರ ಬಂದು ಸ್ಟೇಟ್ಮೆಂಟ್ ಕೊಡುವಾಗ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋಕೆ ಆಕೆಯ ಪೇರೆಂಟ್ಸ್ಗೆ ಅವಕಾಶ ಕೊಡೋದಿಲ್ಲ. ಆ ಹುಡುಗಿ ಸತ್ತೇ ಹೋಗ್ತಾಳೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಾಗ್ಲೇ ಗೊತ್ತಾಗಿರೋದು ರೇಪ್ ಆಗಿದೆ ಅಂತ. ಅಷ್ಟೊತ್ತಿಗೆ 3 ದಿನ ಕಳೆದು ಹೋಗಿರುತ್ತೆ. ಎಲ್ಲ ಸಾಕ್ಷಿಗಳು ನಾಶ ಆಗಿರುತ್ತವೆ. ಸೊ ಏನಿದು ಪ್ರಕರಣ? ಮತ್ತು ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ಬಿಹಾರದಲ್ಲಿ ಗೃಹ ಇಲಾಖೆಯನ್ನು ಹ್ಯಾಂಡಲ್ ಮಾಡ್ತಾ ಇದೆ. ಅಲ್ಲಿನ ಉಪಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅವರ ಗೃಹ ಮಂತ್ರಿಯೂ ಸಹ ಹೌದು. ಸೊ ಅವರ ಗೃಹ ಮಂತ್ರಿ ಆಡಳಿತದಲ್ಲಿ ಬಿಹಾರದಲ್ಲಿ ಇತ್ತೀಚೆಗೆ ನಡೀತಾ ಇರುವಂತಹ ಘಟನೆಗಳನ್ನ ನೋಡಿದ್ರೆ ನೀವು ಬೆಚ್ಚಿ ಬಿದ್ದು ಹೋಗ್ತೀರಿ. ಸೊ ಇದು ಸಹ ಹೊಸ ಸೇರ್ಪಡೆ. ಸೊ ಏನಿದು ಘಟನೆ ವಿವರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಜಹಾನಾಬಾದ್ ಅನ್ನುವಂತಹ ಪ್ರದೇಶದಲ್ಲಿ ಗಾಯತ್ರಿ ಅನ್ನುವಂತಹ ಹೆಣ್ಣುಮಗು, 17 ವರ್ಷದ ಹೆಣ್ಣುಮಗು, ಆಕೆ ನೀಟ್ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ಕೊಳ್ತಾ ಪಟ್ನಾದಲ್ಲಿ, ಬಿಹಾರದ ರಾಜಧಾನಿ ಪಟ್ನಾದಲ್ಲಿ ಒಂದು ಹಾಸ್ಟೆಲ್ನಲ್ಲಿ ಇದ್ಕೊಂಡು ಓದ್ಕೊಳ್ತಿರ್ತಾಳೆ. ಸೊ ತನ್ನ ಮನೆಗೆ ಬಂದಿರ್ತಾಳೆ. ಯಾವತ್ತು? 5ನೇ ತಾರೀಕು, ಜೂನ್ 5ನೇ ತಾರೀಕು ಮನೆಗೆ ಬಂದಿರ್ತಾಳೆ. ಮನೆಗೆ ಬಂದವಳು ಮನೆಯಲ್ಲಿ ಕುಟುಂಬಸ್ಥರನ್ನ ಭೇಟಿ ಮಾಡಿಕೊಂಡು ವಾಪಸ್ಸು ಪಟ್ನಾಗ ಹೊರಡ್ತಾಳೆ. 50 ಕಿಲೋಮೀಟರ್ಗಳು ಡಿಸ್ಟೆನ್ಸು. ಪಟ್ನಾ ಸೇರ್ತಾಳೆ. ಪಟ್ನಾ ಸೇರಿ ನಾನು ಹಾಸ್ಟೆಲ್ ಸೇರಿದ್ದೀನಿ ಅಂತ ಮಧ್ಯಾಹ್ನ 3:30 ಗಂಟೆಗೆ ಫೋನ್ ಮಾಡಿ ತನ್ನ ತಂದೆಗೆ ತಿಳಿಸ್ತಾಳೆ. ಅಷ್ಟೇ. ಅದಾದ ಮಾರನೇ ದಿನ ಒಂದು ಫೋನ್ ಕಾಲ್ ಬರುತ್ತೆ ತಂದೆಗೆ. ನಿಮ್ಮ ಮಗಳು ರಸ್ತೆಯಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿದ್ದಾಳೆ, ಬನ್ನಿ ಆಸ್ಪತ್ರೆಗೆ ಸೇರಿಸ್ತಾ ಇದ್ದೀವಿ ಅಂತ. ಯಾವುದು? ಪ್ರಭಾತ್ ಮೆಮೋರಿಯಲ್ ಹಾಸ್ಪಿಟಲ್ ಅನ್ನುವಂತಹ ಆಸ್ಪತ್ರೆಗೆ ಬನ್ನಿ ಅಂತ ಕರೀತಾರೆ. ಪಾಪ ಪೇರೆಂಟ್ಸ್ ಓಡ್ ಬರ್ತಾರೆ. ಓಡ್ ಬಂದು ನೋಡಿದಾಗ ಆಕೆಗೆ ಪ್ರಜ್ಞೆ ಇರೋದಿಲ್ಲ. ಏನಾಗಿದೆ ಅಂತ ಡಾಕ್ಟರ್ಗಳನ್ನ ಕೇಳಿದ್ರೆ ಏನು ಸರಿಯಾಗಿ ಹೇಳಲ್ಲ, ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಒಂದು ದಿನದ ನಂತರ 7ನೇ ತಾರೀಕು ಆ ಹುಡುಗಿಗೆ ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಬಂದಾಗ ಆಕೆ ಹೇಳ್ತಾಳೆ ನನ್ನ ಮೇಲೆ ರೇಪ್ ಆಯ್ತು ಅಂತ. ಅವಳು ಪೂರ್ತಿಯಾಗಿ ಹೇಳುವಷ್ಟೊತ್ತಿಗೆ ಮತ್ತೆ ಪ್ರಜ್ಞೆ ಹೋಗ್ಬಿಡುತ್ತೆ. ಆ ಹೇಳುವಂತ ಸಂದರ್ಭದಲ್ಲಿ ಅದನ್ನ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಪೇರೆಂಟ್ಸ್, ಆ ಪೋಷಕರು ಪ್ರಯತ್ನ ಪಟ್ಟಾಗ ಆಸ್ಪತ್ರೆ ಸಿಬ್ಬಂದಿ ತಡೀತಾರೆ. ರೆಕಾರ್ಡ್ ಮಾಡ್ಕೊಳಂಗಿಲ್ಲ. ಆಮೇಲೆ ಹೇಳ್ತಾರೆ ಆ ಹುಡುಗಿಗೆ ರೇಪ್ ಆಗಿಲ್ಲ ಅಂತ. ಆಸ್ಪತ್ರೆಯವರು ರೇಪ್ ಆಗಿಲ್ಲ ಅಂತ ಹೇಳ್ತಾರೆ, ರೆಕಾರ್ಡ್ ಮಾಡ್ಕೊಳಂಗಿಲ್ಲ ಅಂತ ಹೇಳ್ತಾರೆ. ಸೊ ಅಲ್ಲೇ ಅನುಮಾನಗಳು ಸ್ಟಾರ್ಟ್ ಆಗ್ತವೆ ಈ ಪೇರೆಂಟ್ಸ್ಗೆ. ಅಲ್ಲಿಂದ ಅವರು ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ. ಬೇರೆ ಆಸ್ಪತ್ರೆಯಲ್ಲಿ ಆ ಹುಡುಗಿ ಸತ್ತು ಹೋಗ್ತಾಳೆ. ಅದಾದ ನಂತರ ಈ ಪ್ರಭಾತ್ ಮೆಮೋರಿಯಲ್ ಹಾಸ್ಪಿಟಲ್ ಇಂದ ಯಾರೋ ಒಬ್ಬರು ಫೋನ್ ಮಾಡಿ, ಒಬ್ಬ ಡಾಕ್ಟರ್ ಈ ಪೇರೆಂಟ್ಸ್ ಹೇಳ್ತಾರೆ ರೇಪ್ ಆಗಿದೆ, ಆದ್ರೆ ನಾವು ಅಫಿಷಿಯಲ್ ಆಗಿ ಹೇಳಕ್ಕಾಗಲ್ಲ ಅಂತ. ಇವರು ಪೊಲೀಸ್ ಹತ್ರ ಹೋಗ್ತಾರೆ ಪೇರೆಂಟ್ಸು. ಪೊಲೀಸರು ಹೇಳ್ತಾರೆ ಇಲ್ಲ ರೇಪ್ ಎಂತದ್ದು ನಡೆದಿಲ್ಲ ಬಿಡ್ರಿ, ನಾವಿಲ್ಲಿ ನೋಡಿಲ್ವಾ. ಲೇಡಿ ಡಾಕ್ಟರು ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ರೇಪ್ ಆಗಿಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಸುಮ್ಮನೆ ಇರಿ ಅಂತ ಕೇಸೇ ತಗೊಳ್ಳೋದಿಲ್ಲ. ಆ ನಂತರ ಪೊಲೀಸರು ಕತೆ ಕಟ್ತಾರೆ, ನಿಮ್ಮ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡಿರೋ ಸಾಧ್ಯತೆಗಳಿದೆ, ಆತ್ಮಹತ್ಯೆ ಬಗ್ಗೆ ಎಲ್ಲ ಸರ್ಚ್ ಮಾಡಿದಾಳೆ ಮೊಬೈಲ್ನಲ್ಲಿ. ಸೊ ಆ ಸಾಧ್ಯತೆಗಳು ಇದಾವೆ, ನಾವು ಆ ಆಂಗಲ್ ಅಲ್ಲಿ ನೋಡ್ತೀವಿ, ರೇಪ್ ಗೀಪ್ ಎಲ್ಲ ಏನು ಮಾತಾಡಬೇಡಿ, ಸುಮ್ಮನೆ ಸುಳ್ಳು ಹೇಳ್ಬೇಡಿ ಅಂತ. ಆದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತಲ್ಲ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೋಷ್ಟೊತ್ತಿಗೆ 3 ದಿನ ಆಗಿರುತ್ತೆ. 9ನೇ ತಾರೀಕಿಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಸ್ಪಷ್ಟವಾಗಿರುತ್ತೆ ರೇಪ್ ಆಗಿದೆ. ಅದರಲ್ಲಿ ರೇಪ್ ಆಗಿರೋದು ಮಾತ್ರ ಅಲ್ಲ, ಒಂದೇ ವ್ಯಕ್ತಿ ಮಾಡಿರೋ ಸಾಧ್ಯತೆಗಳಿಗಿಂತ ಒಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಆಕೆಯ ಮೇಲೆ ಬಿದ್ದಿರೋ ಸಾಧ್ಯತೆಗಳಿದೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಬರುತ್ತೆ. ಆಕೆಯ ಮೈ ಮೇಲೆ ಗಾಯಗಳಾಗಿದ್ದಾವೆ, ಗುಪ್ತಾಂಗದಲ್ಲಿ ಗಾಯಗಳಾಗಿದ್ದಾವೆ ಮತ್ತು ರೇಪ್ ಆಗಿರುವ ಎಲ್ಲ ಸಾಧ್ಯತೆಗಳು ಇದೆ. 100% ರೇಪ್ ಆಗಿದೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಆಗ ಪೊಲೀಸರು ಕೇಸ್ ತಗೊಂಡು ಹೋಗ್ತಾರೆ ಇನ್ವೆಸ್ಟಿಗೇಷನ್. ಅಷ್ಟೊತ್ತಿಗೆ ಆಗ್ಲಿ ಆಕೆ ಉಳಿದಿದ್ದಂತಹ ಹಾಸ್ಟೆಲ್ ರೂಮ್ನ ಫುಲ್ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿರ್ತಾರೆ. ಅಲ್ಲಿ ಯಾವ ಸಾಕ್ಷಿಗಳು ಸಿಗೋದಕ್ಕೆ, ಕುರುಹುಗಳು ಸಿಗೋಕ್ ಸಾಧ್ಯ ಇಲ್ಲ, ಹೊರಗಡೆ ಸಿಗೋದಕ್ಕೂ ಸಾಧ್ಯ ಇಲ್ಲ. 3 ದಿನ ಆಗೋಗಿತ್ತಲ್ಲ, 3 ದಿನ ಆಗೋಗಿತ್ತು. ಪೇರೆಂಟ್ಸ್ ಹೇಳಿದ ತಕ್ಷಣನೇ ಪೊಲೀಸರು ಸ್ವಲ್ಪ ಅಲರ್ಟ್ ಆಗಿ ತನಿಖೆ ಮಾಡಿದ್ರೆ, FIR ದಾಖಲಿಸಿ ರೇಪ್ ಆಗಿದೆ ಅನ್ನೋ ರಿಟ್ನಲ್ಲಿ ತನಿಖೆಗಳನ್ನ ಮಾಡಿ ಎಲ್ಲ ಕಡೆ ಶೋಧ ಮಾಡಿದ್ದಿದ್ರೆ ಏನಾದ್ರು ಸಿಕ್ಕಿರೋದು. ಆ ಆಸ್ಪತ್ರೆಯವರು ರೆಕಾರ್ಡ್ ಮಾಡಕ್ ಬಿಡ್ಲಿಲ್ವಲ್ಲ, ಅದು ಹೋಯ್ತು. ಈಗ ಈ ತಂದೆ ತಾಯಿ ಏನ್ ಮಾಡ್ಬೇಕು? ಬಾಯಿ ಬಡ್ಕೋಬೇಕು. ಅದನ್ನೇ ಪಾಪ ಮಾಡಿದ್ರು, ಗೋಳಾಡಿದ್ರು, ರಸ್ತೆಯಲ್ಲಿ ಶವ ಇಟ್ಟು ಪ್ರತಿಭಟನೆ ಮಾಡಿದ್ರು.
ಆದರೆ ಪೊಲೀಸರನ್ನ ದಂಡಿಸೋ ಬದಲು ಆ ಆಸ್ಪತ್ರೆ ಹೇಳಿತ್ತಲ್ಲ, ಯಾವ್ದದು ಪ್ರಭಾತ್ ಮೆಮೋರಿಯಲ್ ಹಾಸ್ಪಿಟಲ್ ಅಂತ, ಏನ್ ರೇಪ್ ಆಗಿಲ್ಲ ಅಂತ ಅಲ್ಲಿ ಸರ್ಟಿಫಿಕೇಟೇ ಕೊಟ್ಬಿಟ್ಟಿದ್ರಲ್ಲ, ಅದರ ವಿರುದ್ಧ ಕ್ರಮ ಕೈಗೊಳ್ಳೋಕೆ ಬದಲು ರಾಜ್ಯದ ಗೃಹ ಮಂತ್ರಿ ಯಾರು, ಸಮ್ರಾಟ್ ಚೌಧರಿ, ಬಿಜೆಪಿ ಮೊಟ್ಟ ಮೊದಲ ಬಾರಿಗೆ, ಇಲ್ಲಿಯವರೆಗೆ ನಿತೀಶ್ ಕುಮಾರೇ ಗೃಹ ಇಲಾಖೆ ಹ್ಯಾಂಡಲ್ ಮಾಡ್ತಿದ್ರು ಕಳೆದ 20 ವರ್ಷದಿಂದ, ಮುಖ್ಯಮಂತ್ರಿನೂ ಅವರೇ, ಗೃಹ ಮಂತ್ರಿನೂ ಅವರೇ ಆಗಿದ್ರು. ಈ ಬಾರಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ಕೈ ಹೋಗಿದೆ, ಸಮ್ರಾಟ್ ಚೌಧರಿ ಉಪಮುಖ್ಯಮಂತ್ರಿ ಪ್ಲಸ್ ಗೃಹ ಇಲಾಖೆ. ಆತನ ಪೊಲೀಸು ಪ್ರತಿಭಟನೆ ಮಾಡುವವರ ಮೇಲೆ ಕೇಸ್ ಹಾಕುತ್ತೆ ಹೊರತು, ಈ ಆಸ್ಪತ್ರೆಯವರು ಯಾಕೆ ನೀವು ಸುಳ್ಳು ಹೇಳಿದ್ರಿ ರೇಪ್ ಆಗಿಲ್ಲ ಅಂತ ಕೇಳೋದಿಲ್ಲ. ಮತ್ತು ನೀವು ಯಾಕೆ ರೆಕಾರ್ಡಿಂಗ್, ಆಕೆ ಪ್ರಜ್ಞೆ ಬಂದಾಗ ಹೇಳಿಕೆ ಕೊಡ್ತಿರೋದನ್ನ ರೆಕಾರ್ಡಿಂಗ್ ಮಾಡ್ತಿದ್ರೆ ಪೇರೆಂಟ್ಸ್ ಯಾಕೆ ತಡೆದ್ರಿ ಅಂತಾನು ಕೇಳೋದಿಲ್ಲ. ಇದರ ನಡುವೆ ಜನ ರೊಚ್ಚಿಗೆದ್ದು ಬಿಡ್ತಾರೆ, ಆ ಆಸ್ಪತ್ರೆ ಮೇಲೆ ಕಲ್ಲು ತೂರಾಟ ಶುರು ಮಾಡ್ತಾರೆ. ಆವಾಗ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್, IMA ಆಗ ಓಡಿ ಬಂದು ಡಾಕ್ಟರ್ಗಳಿಗೆ ರಕ್ಷಣೆ ಕೊಡಿ ಅಂತ ಹೇಳುತ್ತೆ ಹೊರತು, ಆ ರೀತಿ ಸುಳ್ಳು ಸರ್ಟಿಫಿಕೇಟ್ ಕೊಟ್ಟಂತಹ ಡಾಕ್ಟರ್ಗಳ ವಿರುದ್ಧ ನಾವು ಕ್ರಮ ಕೈಗೊಳ್ಳುತ್ತೀವಿ ಅಂತ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಹೇಳೋದಿಲ್ಲ. ಆದರೆ ಜನ ಬೀದಿಗಿಳಿತಾರೆ, ಪ್ರತಿಭಟನೆಗಳು ಮಾಡ್ತಾರೆ, ಕೇಸುಗಳು ಹಾಕಿಸ್ಕೊಳ್ತಾರೆ. ಆದ್ರೆ ಏನ್ ಮಾಡೋದು, ಎಲ್ಲಕ್ಕೂ ಕಾಲ ಮೀರಿ ಹೋಗಿದೆ, ಎಲ್ಲಕ್ಕೂ ಕಾಲ ಮೀರಿ ಹೋಗಿದೆ. ಯಾವುದ್ರ ಬಗ್ಗೆನೂ ಸಹ ಈಗ ಸಾಕ್ಷಿಗಳು ಸಿಗುವಂತ ಸಾಧ್ಯತೆಗಳು ತುಂಬಾ ಕಡಿಮೆ ಅಂತ ಪೊಲೀಸರಿಗೆ ಗೊತ್ತಾಗಿದೆ. ಹಾಗಾಗಿ ಪ್ರೆಷರ್ ಹಾಕ್ತಿದ್ದಾರೆ, ನಾವು ತನಿಖೆ ಮಾಡ್ತೀವಿ, ನೀವು ಪ್ರತಿಭಟನೆ ಮಾಡೋದು ಅದು ಇದೆಲ್ಲ ಏನು ಮಾಡಬಾರ್ದು, ನಾವು ನೋಡ್ಕೊಳ್ತೀವಿ ಕೇಸು ಅಂತ. 3 ದಿನದವರೆಗೆ FIR ಹಾಕದೇ ಇರುವಂತಹ ಪೊಲೀಸರ ವಿರುದ್ಧ ಒಂದು ಕ್ರಮ ಇಲ್ಲ, ಒಂದು ಟೀಕೆ ಇಲ್ಲ ಸರ್ಕಾರದ ಕಡೆಯಿಂದ. ಇದು ಬಿಜೆಪಿ ಕೈಗೆ ಗೃಹ ಇಲಾಖೆ ಮೊಟ್ಟ ಮೊದಲ ಬಾರಿಗೆ ಹೋದ ನಂತರ ಬಿಹಾರದಲ್ಲಿ ನಡೀತಾ ಇರುವಂತಹ ಸಾಕಷ್ಟು ಕೃತ್ಯಗಳ ಪೈಕಿ ಈಗ ಹೊಸದಾಗಿ ಬಂದಿರುವಂತಹದ್ದು. ಅಲ್ಲಿ ಹೊಸ ಹೊಸ ಕೃತ್ಯಗಳು ನಡೀತಾ ಇದೆ, ಗುಂಡಾಗಿರಿಗಳು ನಡೀತಾ ಇದೆ, ಕೊಲೆಗಳು ನಡೀತಾ ಇದೆ, ರೇಪುಗಳಾಗ್ತಿದೆ, ಬಹಳ ಹೆಚ್ಚಿಗೆ ಆಗಿದೆ. ಕಳೆದ 1.5-2 ತಿಂಗಳಲ್ಲಿ ಅದರ ಸಂಖ್ಯೆ ಡಬಲ್ ಆಗ್ತಾ ಹೋಗ್ತಿದೆ. ಬಟ್ ಯಾರಿಗೂ ಏನು ಓಕೆ, ಬಿಜೆಪಿ ಆಡಳಿತ ಯಾರು ಮಾತಾಡಂಗಿಲ್ಲ. ಮಾಧ್ಯಮಗಳು, ಎಂಜಲು ಮಾಧ್ಯಮಗಳು ಬಾಯಿ ಬಿಡಂಗಿಲ್ಲ, ಬೇಕಾಗಿಲ್ಲ ಅವ್ರಿಗೆ ಏನ್ ಬರಬೇಕೋ ಅದು ಬರುತ್ತೆ. ಹೆಂಗ್ ಬರುತ್ತೆ, ಬಿಜೆಪಿನ ಹೊಗಳಿದ್ರೆ ಬರುತ್ತೆ, RSS ಪರ ಕೆಲಸ ಮಾಡಿದ್ರೆ ಬರುತ್ತೆ, ಬಿಜೆಪಿ ಸರ್ಕಾರಗಳ ಗುಲಾಮಗಿರಿ ಮಾಡಿದ್ರೆ ಬರುತ್ತೆ. ಹಾಗಾಗಿ ಅವರು ಏನು ಮಾತಾಡೋದಿಲ್ಲ, ಯಾವ ಮಾಧ್ಯಮಗಳಿಗೂ ಬೇಕಾಗಿಲ್ಲ. 17 ವರ್ಷದ ಗಾಯತ್ರಿ ಇಂತಹ ಒಂದು ದಯನೀಯವಾದಂತಹ ಸಾವಿಗೆ ಒಳಗಾಗಿ ಅವಳ ಜೀವನನೇ ಮುಗೀತು. ಒಂದು ಬಡ ಕುಟುಂಬ ಬಾಯಿ ಬಡ್ಕೊಳ್ತಾ ಇದೆ, ಹೇಳೋರಿಲ್ಲ ಕೇಳೋರಿಲ್ಲ. ಜಾಸ್ತಿ ಬಾಯಿ ಬಡ್ಕೊಳ್ಳೋರನ್ನ, ಬೀದಿಗೆ ಬಂದು ಪ್ರತಿಭಟನೆ ಮಾಡೋರನ್ನ ಅರೆಸ್ಟ್ ಮಾಡಿದ್ರಾಯ್ತು, ಕೇಸ್ ಹಾಕಿದ್ರಾಯ್ತು, ಅವ್ರ ಬಾಯಿ ಮುಚ್ಚಿದಂಗಾಯ್ತು. ಒಟ್ನಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಅಪವಾದ ಬರಬಾರ್ದು. ಬಟ್ ನಾವು ಕೆಲಸನೂ ಮಾಡಲ್ಲ, ಅಪವಾದನೂ ಬರಬಾರ್ದು. ಇದು ಬಿಹಾರ ಸರ್ಕಾರದಲ್ಲಿ ಈಗ ನಡೀತಾ ಇರುವಂತಹ ಲೇಟೆಸ್ಟ್ ಸ್ಕೀಮ್. ಸೊ ಇದಿಷ್ಟು ಬಿಹಾರದ ಪಟ್ನಾದಲ್ಲಿ ನಡೆದಿರುವಂತಹ 17 ವರ್ಷದ ಹುಡುಗಿಯ ದಾರುಣ ಅಂತ್ಯದ ಕಥೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.